ಸ್ವಾಮಿ ಶರಣಂ. ಸ್ವಾಮಿ ಶರಣ ಶಬರಿಮಲೆ ಗುರುಗಳೇ. ಶಬರಿಮಲೆ ಯಾತ್ರೆ ಎಂದಾಕ್ಷಣ ಆ ವ್ರತಾಚರಣೆಯ ನಿಯಮಗಳು ಮತ್ತೆ ಆ ವ್ರತಾಚರಣೆಯ ನಿಯಮಗಳನ್ನ ಮಾಡಲಿಕ್ಕೆ ತಮ್ಮ ವೃತ್ತಿಗಳು ಅಡ್ಡಿಯಾಗುತ್ತದೆ ಎಂಬ ಒಂದು ಭಾವನೆಯಲ್ಲಿ ನಮ್ಮ ಸ್ವಾಮಿಗಳು ಇದ್ದಾರೆ. ಅದಕ್ಕೆ ಸ್ವಾಭಾವಿಕ ಕಾರಣಗಳು ಕೂಡ ಇರುತ್ತೆ. ಅದರಂತೆ ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥ ಸ್ವಾಮಿಗಳೊಬ್ಬರು ನಮ್ಮ ಜೊತೆ ಇದ್ದಾರೆ. ಸ್ವಾಮಿ ಶರಣ ಸ್ವಾಮಿ, ಸ್ವಾಮಿ ಶರಣ ಗುರುಗಳೇ. ನಿಮ್ಮ ಹೆಸರು, ನಿಮ್ಮ ಸಮಸ್ಯೆ, ನಿಮ್ಮ ಪ್ರಶ್ನೆ ಏನು ಅನ್ನೋದನ್ನ ಕೇಳಿ ಸ್ವಾಮಿ. ಗುರುಗಳೇ, ನಮ್ದು ಬಂದು ಚಿತ್ರದುರ್ಗ ಗುರುಗಳೇ. ಹ್ಮ್ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದೀವಿ. ಹ್ಮ್ ಅಲ್ಲಿ ನಾವು ಶಬರಿಮಲೆ ಯಾತ್ರೆ ಹೋಗುವ ಅಂತೇಳಿ ಆಸೆ ಇದೆ. ಹ್ಮ್ ಅದು ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಶರಣ ಆಗ್ತಾ ಇರ್ತಾರೆ ಅವಾಗ ಹ್ಮ್ ಆಕ್ಸಿಡೆಂಟ್ ಆಗಿರಲಿ, ಒಂದು ಪಾಯ್ಸನ್ ಕೇಸು, ಸೂಸೈಡ್ ಕೇಸು ಅವೆಲ್ಲ ಆಗ್ತಿರ್ತವೆ. ಹ್ಮ್ ಹಂಗಾಗಿ ನಾವು ಅದಕ್ಕೆ ಏನು ಪರಿಹಾರ ಏನು ಹಿಂಗೆ ಅಂತೇಳಿ ನಾವು ಹಂಗಾಗಿ ನಿಮಗೆ ಫೋನ್ ಮಾಡಿದ್ವಿ. ಹ್ಮ್ 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 ನಮ್ಮ ಹೆಸರು ನವೀನ್ ಅಂತೇಳಿ. ನವೀನ್ ಅಂತ ಸ್ವಾಮಿಗಳು. ನೀವು ಆಸ್ಪತ್ರೆಯಲ್ಲಿ ಏನು ಕೆಲಸ ಸ್ವಾಮಿ ನಿಮ್ದು? ನಮ್ದು ಡಿ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಗುರುಗಳೇ. ಹ್ಮ್ ಪೇಷಂಟ್ನ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಹೊಲಿಗೆ ಹಾಕೋದು ಹ್ಮ್ ವರ್ಕ್ ಮಾಡ್ತಿದ್ದೀನಿ ಗುರುಗಳೇ, ವಾರ್ಡ್ ಬಾಯ್ ಆಗಿ. ಶಬರಿಮಲೆ ಯಾತ್ರೆ ಮಾಡಿದ್ದೀರಾ ಇಲ್ಲ ಮೊದಲು ಇಲ್ಲ ಇದೇ ಮೊದಲನೇ ಸರಿನಾ, ಹೇಗೆ ಸ್ವಾಮಿ? ಮಾಡಿದ್ದೀನಿ ಗುರುಗಳೇ, ಮುಂಚೆ ಎಲ್ಲ ಮಾಡಿದ್ದೀನಿ. ಇವಾಗ 10ನೇ ವರ್ಷ ಪಡಿ ಹ್ಮ್ ಮಾಡಿದ್ದೀನಿ ಗುರುಗಳೇ. ಅವಾಗೆಲ್ಲ ಈ ಕೆಲಸಕ್ಕೇನು ಹೋಗ್ತಾ ಇರಲಿಲ್ಲ. ಹ್ಮ್ ಆದರೆ ಈ ವರ್ಷದಿಂದ ಕೆಲಸಕ್ಕೆ ಸೇರಿದ್ದೀನಿ. ಹ್ಮ್ ಅದ್ರ ಬಗ್ಗೆ ಐಡಿಯಾ ನನಗೆ ಗೊತ್ತಿರಲಿಲ್ಲ. ಮೊದಲು ಏನು ಮಾಡ್ತಾ ಇದ್ರಿ ಸ್ವಾಮಿ ಕೆಲಸ ನೀವು? ಮುಂದೆ ಗುರುಗಳೇ ನಾವು ಟೈಲ್ಸ್ ಅಂಗಡಿ ಹೋಗ್ತಿದ್ವಿ ಗುರುಗಳೇ. ಹ್ಮ್ ಹ್ಮ್. ಈಗ ನಿಮಗೆ ಇಲ್ಲಿ ರಕ್ತ ಸಿಕ್ತ ಗಾಯಗಳು ಬರುತ್ತೆ, ರಕ್ತ ಮುಟ್ಟಬೇಕಾಗತ್ತೆ, ಕೆಲವೊಂದು ಹೌದು. ಸಮಯ ಆಕಸ್ಮಿಕವಾಗಿ ಶರಣಾದವರ ಬಾಡಿಯನ್ನು ಟಚ್ ಮಾಡಬೇಕಾಗತ್ತೆ ಅಂತ. ಹೌದು ಗುರುಗಳೇ, ಅದೇ ಸಮಸ್ಯೆ. ಹ್ಮ್. ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಕಡ್ಡಾಯ, ಅದು ಗೊತ್ತಾ ಸ್ವಾಮಿ? ಹಾಂ ಗುರುಗಳೇ. ಈಗ 48 ದಿನ ವ್ರತ ಮಾಡಬೇಕು ನೀವು. ವ್ರತದ ಟೈಮಲ್ಲಿ ಈಗ ಏನು ಅನ್ನೋದು ನಿಮ್ಮ ಸಮಸ್ಯೆ. ಹ್ಞೂ ಗುರುಗಳೇ. ಹ್ಮ್ 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 ಅದಕ್ಕೊಂದು ಪರಿಹಾರ. ಸ್ವಾಮಿ, ಭಗವಂತ ನಿಮಗೆ ಅಂತಾನೆ ಒಂದು ಕಾಯಕ ಕೊಟ್ಟಿರ್ತಾರೆ. ಈಗ ನೀವು 48 ದಿನ ರಜಾ ಹಾಕ್ಬಿಡಿ ಸ್ವಾಮಿ. ಹಾಂ ಗುರುಗಳೇ. ರಜಾ ಹಾಕ್ಬಿಟ್ಟು ಕೆಲಸ ಬಿಟ್ಟು ನೀವು ಗುರುಗಳೇ. ಆ ವ್ರತ ಮಾಡಿ ಅಂದರೆ ಏನಂತೀರಾ ನೀವು? ಅದು ಅಲ್ಲಿ ರಜಾ ಕೊಡ್ಬೇಕಲ್ಲ ಗುರುಗಳೇ ಅವರು? ಅಲ್ಲ, ಇನ್ ಕೇಸ್ ರಜಾ ಕೊಟ್ಟರೆ ರಜಾ ಹಾಕ್ತೀರಾ? ಹಾಂ, ರಜಾ ಕೊಟ್ಟರೆ ಆಗ್ತೀವಿ ಗುರುಗಳೇ. ರಜಾ ಕೊಟ್ಟರೆ ಈಗ ನಿಮ್ಮನ್ನೇ ನಂಬ್ಕೊಂಡು ಬರೋಂಥ ಒಂದು ಪೇಷಂಟ್ಸ್ಗಳ ಗತಿ ಏನು? ಎರಡು ಅಲ್ಲ, ನೀವು ರಜಾ ಹಾಕ್ಬಿಟ್ಟು ಅಯ್ಯಪ್ಪ ಅಂತ ಭಜನೆ ಮಾಡ್ತಾ ಇರ್ತೀರಾ, ನಾಮಸ್ಮರಣೆ ಮಾಡ್ತಾ ಇರ್ತೀರಾ, ಎಲ್ಲ ಮಾಡ್ತಾ ಇರ್ತೀರಾ, ಅದು ವ್ರತ. ಆದರೆ ವ್ರತದ ಒಂದು ಭಾಗ. ನಿಮ್ಮನ್ನೇ ನಂಬ್ಕೊಂಡು ನೀವು ಒಂದು ಕೆಲಸ ಮಾಡಲಿಕ್ಕೆ ಭಗವಂತ ನಿಮ್ಗೊಂದು ಸೇವೆ ಅಂತ ಕೊಟ್ಟಿರ್ತಾರೆ. ನಿಮ್ಮಿಂದ ಎಷ್ಟು ಜನಕ್ಕೆ ಅದು ಆಕಸ್ಮಿಕಗಳು ಶರಣಾಗೋದು, ಅದು ನಮ್ಮ ಕೈಲಿ ಇಲ್ಲ. ಹಾಂ ಒಂದು ಹೊಲಿಗೆ ಹಾಕಿ ಒಂದು ಗಾಯನ ಚಿಕಿತ್ಸೆ ಮಾಡ್ತೀರಾ, ಅಥವಾ ಯಾವುದೋ ಒಂದು ತುರ್ತು ಚಿಕಿತ್ಸೆ, ಆಕ್ಸಿಡೆಂಟ್ ಆಗಿರೋರಿಗೆ ಒಂದು ಎಮರ್ಜೆನ್ಸಿ ಕೊಡ್ತಾ ಇರ್ತೀರಾ. ಹ್ಞೂ ಗುರುಗಳೇ. ನೀವು ರಜಾ ಹಾಕ್ಬಿಟ್ರೆ ಹೇಗೆ ಸ್ವಾಮಿ ಆಗ? ಹಾಂ ಅದೇ ಅಲ್ಲ, ಈಗ ವಿಚಾರ ಏನು ನೀವು ಹೇಳ್ತಿರೋದು. ವಿಚಾರ ಏನು ಅಂದರೆ ಸ್ವಾಮಿ, ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವ್ರತಾಚರಣೆ ಎಷ್ಟು ಮುಖ್ಯವೋ ಅಷ್ಟು ನಿಮ್ಮ ಕಾಯಕ ಮಾಡೋದು ಅಷ್ಟೇ ಮುಖ್ಯ. ಹ್ಞೂ ಗುರುಗಳೇ. ಕಾಯಕದಿಂದ ಹಿಂದೆ ಸರಿದು ನಾನು ಶಬರಿಮಲೆ ವ್ರತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ನೀವು ನಿಮ್ಮ ಕೆಲಸನ ರಜಾ ಹಾಕಿದ್ರೆ ಅದು ತಪ್ಪು ಸ್ವಾಮಿ. ಯಾರಿಗೇ ಆಗಲಿ, ನಿಮ್ಮೊಬ್ಬರ ಕರ್ತವ್ಯ ಅಂತಲ್ಲ, ಬೇರೆ ಎಲ್ಲ ಕೆಲಸದವ್ರಿಗೆ. ಹ್ಞೂ ಗುರುಗಳೇ. ಈಗ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಬರೋದಾದರೆ, ನೀವು ಧಾರಾಳವಾಗಿ ಮಾಲೆ 48 ದಿನ ಹಾಕ್ಕೊಂಡು ನೀವು ಮಾಲೆಯನ್ನು ಒಳಗಡೆ ಬಿಟ್ಕೊಂಡು ಅಲ್ಲಿಗೆ ಮಾಲೆಗೆ ಏನು ಒಂದು ರಕ್ತ ಸಿಕ್ತ ಏನೋ ತೋಚದೇ ಇರೋ ಥರ ನೀವು ವ್ರತವನ್ನು ಮಾಡ್ಬೋದು ಸ್ವಾಮಿ. ನಿಮ್ಮ ಕಾಯಕದಲ್ಲೇ ಭಗವಂತ ಅಡಗಿದ್ದಾನೆ. ಬರುವ ಭಕ್ತಾದಿಗಳು ಯಾರೋ ಸ್ವಾಮಿ ಅಯ್ಯಪ್ಪ ಭಕ್ತರು ಬಂದರು, ಅವರು ಕೈ ಮುಟ್ಟಿದ್ರಿಂದ ನನಗೊಂದು ಗುಣ ಆಯಿತು ಅಂದರೆ ಆ ಭಗವಂತನಿಗೆ ಅದು ಸಮರ್ಪಣೆ. ಎಮರ್ಜೆನ್ಸಿಲಿ ನೀವೇ ದೇವ್ರವ್ರಿಗೆ. ಹೌದು. ನೀವು 48 ದಿನ ಧಾರಾಳವಾಗಿ. ಏನು ಟೈಮಿಂಗ್ ನಿಮ್ಮದು ಕೆಲಸದ್ದು? ಬೆಳಿಗ್ಗೆ 8 ಗಂಟೆಯಿಂದ ಒಂದೊಂದು ಟೈಮು ಗುರುಗಳೇ ಬೆಳಿಗ್ಗೆ 8ರಿಂದ 4 ಗಂಟೆವರೆಗೂ. ಮತ್ತೆ ಇನ್ನೊಂದು ದಿನ 8ರಿಂದ 8 ಗಂಟೆವರೆಗೆ ಆಗುತ್ತೆ ಗುರುಗಳೇ. ನೀವು 8ರಿಂದ 8 ಆಗಲಿ 8ರಿಂದ 10 ಆಗಲಿ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಶರಣಘೋಷಕ್ಕೆ ಹೋಗಿ, ಸಾಧ್ಯ ಆದರೆ ನಿಮ್ಮ ತಂಡದ ಜೊತೆ ಶರಣಘೋಷಕ್ಕೆ ಹೋಗಿ ಭಜನೆಯಲ್ಲಿ ಪಾಲ್ಗೊಂಡು ನಿಮ್ಮ ಭಗವಂತನ ನಮಸ್ಕಾರ ಮಾಡಿ ನಿಮ್ಮ ಕಾಯಕದಲ್ಲಿ ನಿರತರಾಗಿ ರಾತ್ರಿ ಬಂದ ನಂತರ ಪರಿಶುದ್ಧವಾಗಿ ಸ್ನಾನ ಮಾಡಿ ಮತ್ತೆ ನೀವು ಪೂಜೆಯಲ್ಲಿ ಪಾಲ್ಗೊಂಡು ವ್ರತ ಮಾಡ್ಬೋದು. ಯಾವುದು ಅಡ್ಡಿ ಇಲ್ಲ. ನೀವು ಶರಣಾದವ್ರನ್ನ ಮುಟ್ಟಿದ್ರೂ ಅಡ್ಡಿ ಇಲ್ಲ. ಆ ಶರಣಾದವರು ಸಾವಿನ ಸುದ್ದಿನೇ ಕೇಳಬಾರ್ದು ಅಂತ ಹೇಳ್ತಾರೆ. ಆದರೆ ಇಂಥ ಆಕಸ್ಮಿಕವಾದ ಸಂದರ್ಭಗಳಲ್ಲಿ ನಿಮಗೆ ಆ ಭಗವಂತ ನಿಮ್ಮನ್ನ ಕಾಯಕಕ್ಕೆ ಇಟ್ಟಿರ್ತಾರೆ. ನೀವು ಧಾರಾಳವಾಗಿ ಮಾಡಿ ಸ್ವಾಮಿ. ಓಕೆ ಗುರುಗಳೇ.
ಇನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಆರೋಗ್ಯ ಇಲಾಖೆಯಲ್ಲಿರುವಂಥ ಎಲ್ಲ ಸ್ವಾಮಿಗಳಿಗೆ ನಮ್ಮ ಕೋಟಿ ಕೋಟಿ ನಮನಗಳು. ಯಾಕೆ ಅಂದರೆ ಈಗ ಶಬರಿಮಲೆಯಲ್ಲೂ ಕೂಡ ಇರ್ತಾರೆ ಸ್ವಾಮಿ ಅವರು, ಅಲ್ಲಿ ಕೂಡ ಕೆಲಸ ಮಾಡೋರು ಇರ್ತಾರೆ. ಆ ಭಗವಂತನ ಸನ್ನಿಧಾನದಲ್ಲೂ ಕೂಡ ಇಂಥ ಅಪಘಾತಗಳಾಗುತ್ತೆ ಅಂತ, ಕೆಲವೊಂದು ಆಕಸ್ಮಿಕಗಳಾಗುತ್ತೆ. ಅದೆಲ್ಲ ಸೇವೆ ಮಾಡೋರು ಇಲ್ಲ ಅಂದರೆ ಅಲ್ಲಿ ಭಗವಂತನ ಸನ್ನಿಧಾನದಲ್ಲಿ ಎಷ್ಟು ತೊಂದರೆ ಆಗುತ್ತೆ. ಹೌದು ಗುರುಗಳೇ. ಅದರಿಂದ ನೀವು 48 ದಿನಗಳ ಕಾಲ ವ್ರತ ಮಾಡಿ, ನೀವು ಇರುಮುಡಿಯನ್ನು ಕಟ್ಟೋ ದಿನದವರೆಗೂ ಕೂಡ ನಿಮ್ಮ ವ್ರತ ಕೆಲಸ ಮಾಡಿ ಸ್ವಾಮಿ. ಕೆಲಸ ರಜಾ ಹಾಕ್ಬೇಡಿ. ಓಕೆ ಗುರುಗಳೇ. ಯಾಕೆ ಅಂದರೆ ಬೇರೆಯವರು ಕೆಲಸ ರಜಾ ಹಾಕಿ ಏನೋ ಒಂದು ನಡೆಯುತ್ತೆ ಸ್ವಾಮಿ. ಆರೋಗ್ಯ ಗುರುಗಳೇ. ಕ್ಷೇತ್ರದಲ್ಲಿರುವಂಥವ್ರು ನೀವು ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸಿದ್ರೇ ಅದು ಮಹಾ ಸೇವೆ. ಹ್ಞೂ ಗುರುಗಳೇ. ಆ ಧನ್ವಂತರ ಮೂರ್ತಿ ನಿಮ್ಮನ್ನು ಅನವರ್ತರ ಕಾಯಲಿ. ಯಾವುದೇ ಗೊಂದಲ ಇದೆಯಾ ಈಗ ನಿಮಗೆ? ಏನು ಇಲ್ಲ ಗುರುಗಳೇ, ಇವಾಗ ಎಲ್ಲ ಕ್ಲಿಯರ್ ಆಯ್ತು. ಅದೇ ಇವಾಗ ಮುಂಚೆ ಗುರುಗಳೇ ನಾನು ಎಲ್ಲಾನ ಹೋಗ್ಬೇಕಾದ್ರೆ ಎಲ್ಲಾನ ಶರಣಾದ್ರು ಬಂದ್ರು ಅಂತಂದ್ರೆ ಏನೋ ನೋಡಿದ್ವಪ್ಪ, ಏನೋ ಸುದ್ದಿ ಕೇಳಿದ್ವಲ್ಲ ಅಂತೇಳಿ ಹೋಗಿ ಒಂದ್ಸತಿ ಹೋಗಿ ತಣ್ಣೀರಾಗಿ ಮಡಿ ಮಾಡಿಬಿಟ್ಟು ಹೋಗಿ ಅಯ್ಯಪ್ಪನ ಸ್ವಲ್ಪ ಹೊತ್ತು ವ್ರತ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಕುತ್ಕೊಂತಿದ್ವಿ. ಆದ್ರೆ ಇವಾಗ ಇಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ ಅಕಸ್ಮಿಕವಾಗಿ ಹೋಗ್ಬಿಟ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದೊಂದು ಗೊಂದಲ ಇತ್ತು. ಒಂದ್ ಸ್ವಲ್ಪ ಪರಿಹಾರ ಇವಾಗ ಸಿಕ್ಕೈತೆ ಗುರುಗಳೇ ನಿಮ್ಮ ಕಡೆಯಿಂದ. ಸ್ವಲ್ಪ ಪರಿವಾರ ಇಲ್ಲ, ಭಗವಂತನ ಹೆಸರಲ್ಲಿ ನಾಮಸ್ಮರಣೆಯನ್ನು ಮಾಡ್ತಾ ಅನವರ್ತ ನೀವು ಮನಸ್ಸಲ್ಲೇ ನೆನೆಸ್ಕೊಂಡು ಬರುವ ಈ ರೋಗಿಗಳಿಗೂ ಕೂಡ ಧನ್ವಂತರ ಮೂರ್ತಿ ಕಾಯಪ್ಪ ಅಂತ ಬೇಡ್ಕೊಡಿ. ಅದು ಎಲ್ರಿಗೂ ಒಳ್ಳೇದಾಗಲಿ. ನೀವು ಧಾರಾಳವಾಗಿ ವ್ರತ ಮಾಡಿ ಸ್ವಾಮಿ. ಓಕೆ ಗುರುಗಳೇ, ಥ್ಯಾಂಕ್ಸ್ ಗುರುಗಳೇ. ಸ್ವಾಮಿ ಶರಣಂ. ಇದು ಚಿತ್ರದುರ್ಗದ ನವೀನ್ ಸ್ವಾಮಿಗಳು ಆರೋಗ್ಯ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರಾಗಿ ಆ ಒಂದು ರಕ್ತಸಿಕ್ತವಾದ ಗಾಯ ಮತ್ತು ಅದನ್ನೆಲ್ಲ ನೋಡುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ವಿಚಾರ ಇದು. ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.